ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಒಂದು ರೈತ ಹೋರಾಟಗಾರರು ಮತ್ತು ನಾವು ಎಲ್ಲ ಇವತ್ತು ಸೇರಿ ಏನು ಒಂದು ಚಿಂತನೆ ಮಾಡಿದ್ದೀವಿ ಅಂದರೆ, ಇವತ್ತು ಈ ಒಂದು ಜಾಗತಿಕ ದರ ಪರಿಷ್ಕರಣೆ ರೇಟ್ಗಳು, ಇವತ್ತು ಕಚ್ಚಾ ಉತ್ಪನ್ನಗಳು ರೇಟ್ ಜಾಸ್ತಿ ಆಗಿರೋದ್ರಲ್ಲಿ ರೈತರ ಬದುಕು ಭಾಳಷ್ಟು ಕಷ್ಟಕರವಾಗಿದೆ. ಅದರಲ್ಲೂ ನನ್ನ ಹಾಲು ಉತ್ಪಾದಕ ಬಂಧುಗಳು ಇವತ್ತು ಹಸುಗಳು ಸಾಕೋದ್ರಲ್ಲಿ ಕಷ್ಟದ ಪರಿಸ್ಥಿತಿಗೆ ಸಿಗಾಕೊಂಡವ್ರು. ಇವತ್ತು ನಾವು ಇಂಡಿ ಬೂಸ, ಫೀಡು ಅವೆಲ್ಲನೂ ಸರಿದೂಗಿಸಿ ಏನಾದರೂ ಉಳಿತದೆ ಸಂಸಾರಕ್ಕೆ ಅಂತ ನೋಡಿದರೆ, ಇವತ್ತು ಎಲ್ಲ ಹಾಲು ಉತ್ಪಾದಕರು ಸಹ ಕಷ್ಟದ ಪರಿಸ್ಥಿತಿಯಲ್ಲಿರೋದ್ರಿಂದ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳ ಗಮನ ಸೆಳೆಯೋದಕ್ಕೆ ನಾವು 9ನೇ ತಾರೀಕು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ಎಲ್ಲ ಹಾಲು ಉತ್ಪಾದಕ ಬಂಧುಗಳು ಪಕ್ಷಾತೀತವಾಗಿ, ನಾನು ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ತಾಲೂಕಿನ ಶಾಸಕರಾದಂಥ ಧೀರಜ್ ಮುನ್ರಾಜುರವ್ರಿಗೂ, ಹಾಗೂ ಮಾಜಿ ಶಾಸಕರಾದಂಥ ವೆಂಕಟರಮಣಯ್ಯನವ್ರಿಗೂ, ಹಾಗೂ ಮುನೇಗೌಡರಿಗೂ, ಹರೀಶ್ ಗೌಡ್ರಿಗೂ, ಅನೇಕ ಜನ ಮುಖಂಡರುಗಳು, ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರುಗಳು ರಾಜಕಾರಣ ಬಂದಾಗ ರಾಜಕಾರಣ ಮಾಡೋಣ, ಇದು ರೈತರ ಅಳಿವು ಉಳಿವಿನ ಪ್ರಶ್ನೆ. ದಯವಿಟ್ಟು 9ನೇ ತಾರೀಕು ಈ ಒಂದು ಹೋರಾಟಕ್ಕೆ, ಈ ಒಂದು ಪ್ರತಿಭಟನೆಗೆ ಎಲ್ಲ ಪಕ್ಷದ ಮುಖಂಡರುಗಳು ಕೈ ಜೋಡಿಸ್ಬೇಕು. ಬಹುಮುಖ್ಯವಾಗಿ ಇದು ಬೇಕಾಗಿರೋದು ನಮ್ಮ ಹಾಲು ಉತ್ಪಾದಕ ಬಂಧುಗಳಿಗೆ. ಹಾಲು ಉತ್ಪಾದಕ ಬಂಧುಗಳು ಎಲ್ಲ ಜಾತಿನ ಪಕ್ಷನ ಮರೆತು, ಇದು ನಿಮ್ಮ ಹೋರಾಟ, ಇದು ನಿಮ್ಮ ಬದುಕಿನ ಅಳಿವು ಉಳಿವಿನ ಪ್ರಶ್ನೆ. ಆದ್ದರಿಂದ ನಾವು, ಯಾಕಂದರೆ ಇಲ್ಲಿವರೆಗೂ ಹೋರಾಟ ಮಾಡಿನೇ ಎಲ್ಲ ಪಡೆದಿರೋದು. ನಮ್ಮ ಪ್ರಸನ್ನನವ್ರು ಹೇಳ್ದಂಗೆ, ಈಗ ನಮ್ಮ ರೈತ ಸಂಘದವರು ಹಿಂದೆ ನಮ್ಮ ಹಾಲು ಉತ್ಪಾದಕರ ಜೊತೆಗೂಡಿ ಒಂದು ಹೋರಾಟ ಮಾಡಿದ್ವಿ. ಅವತ್ತು 4 ರೂಪಾಯಿ ಕೊಡೋದಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಪ್ಪಿಗೆಂಡ್ರು. ಹಂಗೆ ಬಹುತೇಕ ಈ ಸಾರಿನೂ ಅಷ್ಟೇ ನಮ್ಮದೊಂದು ಹೋರಾಟ. ಇವತ್ತು ನಾವು ಕೇಳ್ತಾ ಇರೋದು ನಮ್ಮ ಶ್ರಮದ, ನಮ್ಮ ಬೆವರಿನ ಫಲವನ್ನು ಕೊಡ್ರಿ ಅಂತ ನಾವು ಕೇಳ್ತಾ ಇರೋದು. ನಾವು ಯಾವುದೇ ಫ್ರೀ ಸ್ಕೀಮ್ ಕೊಡಿ, ನಮಗೆ ಯಾವುದಾದ್ರೂ ಒಂದು ಭಾಗ್ಯಗಳು ಯೋಜನೆ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಾನು ಹಾಲು ಉತ್ಪಾದಕ, ಬೆಳಗ್ಗೆ 4 ಗಂಟೆಗೆ ಇದ್ದರೆ ರಾತ್ರಿ 10 ಗಂಟೆವರೆಗೂ ನಾನು ಹೈನುಗಾರಿಕೆಯಲ್ಲಿ ಕೆಲಸವನ್ನು ಮಾಡ್ತೀನಿ. ಹೈನುಗಾರಿಕೆಯಿಂದ ನನ್ನ ಕುಟುಂಬನ ಪೋಷಣೆ ಮಾಡ್ಕೊತ ಇದ್ದೀನಿ. ಯಾಕಂದರೆ ಇವತ್ತು ನಿರುದ್ಯೋಗ ಸಮಸ್ಯೆಗೆ ನಿಮ್ಮಿಂದ ಪರಿಹಾರ ಮಾಡೋದಕ್ಕಾಗಿಲ್ಲ. ಆದ್ದರಿಂದ ಅಟ್ಲೀಸ್ಟ್ ಆ ನಿರುದ್ಯೋಗ ಸಮಸ್ಯೆನ ನಾವೇ ಪರಿಹಾರ ಮಾಡ್ಕೊಂತೀವಿ. ನಾವು ಪಡ್ತಕ್ಕಂಥ ಕಷ್ಟಕ್ಕೆ, ನಮ್ಮ ಶ್ರಮಕ್ಕೆ ತಕ್ಕನಾದ ಫಲ ಕೊಡಿ ಅಂತೇಳಿ ಇವತ್ತು ಸರ್ಕಾರದ ಗಮನ ಸೆಳಿಬೇಕು. ಅದು ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ನಾವು ಪತ್ರ ಕೊಡೋ ಮುಖೇನ 9ನೇ ತಾರೀಕು ನಾವೆಲ್ಲ ರೈತರು ಒಗ್ಗಟ್ಟಾಗಿ, ಹಾಲು ಉತ್ಪಾದಕ ಬಂಧುಗಳು ಒಗ್ಗಟ್ಟಾಗಿ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು. ಇದರಲ್ಲಿ ಯಾವುದೇ ರಾಜಕಾರಣದ ಒಂದು ಉದ್ದೇಶ ಇರಲ್ಲ. ಇದು ನಮ್ಮ ಬದುಕು ಕಟ್ಕೊಳ್ಳೋದಕ್ಕೆ ಇದೊಂದು ಹೋರಾಟ. ಇವತ್ತು ಅನೇಕ ತರಕಾರಿಗಳ ಬೆಲೆ ಕುಸಿದೋಗಿರೋದ್ರಿಂದ ರೈತರು ಬದುಕೋದಕ್ಕೆ, ಇದರಲ್ಲಿ ಬಹುತೇಕ 80% ಹೆಣ್ಮಕ್ಳು ಹೈನುಗಾರಿಕೆಯಲ್ಲಿ ತೊಡಗಿರೋದ್ರಿಂದ ಈ ಹೋರಾಟ ಯಶಸ್ವಿ ಆಗಬೇಕು. 10 ರೂಪಾಯಿ 1 ಲೀಟ್ರಿಗೆ ಕೊಡಿ. ಇವತ್ತು ನೀವೆಲ್ಲ ಲೆಕ್ಕ ಹಾಕಿ ನೋಡಿ. ಇವತ್ತು ಈ ಮಾಧ್ಯಮದ ಮುಖಾಂತರ ನಮ್ಮ ಮುಖಂಡರುಗಳಿಗೆ ಹೇಳೋದು ನಂದೊಂದು ಮನವಿ ಏನಂದರೆ, ಇವತ್ತಿನ ಖರ್ಚಿಗೂ ನಾವು ಇವತ್ತು ಕೊಡ್ತಾ ಇರ್ತಕ್ಕಂಥ ಹಾಲಿನ ಬೆಲೆಗೂ ಕಂಪೇರ್ ಮಾಡಿದಾಗ ಇವತ್ತು ನಷ್ಟದ ಪರಿಸ್ಥಿತಿಯಲ್ಲಿ ನಮಗೆ ಗೊಬ್ಬರ ಒಂದೇ ಉಳಿಯೋಂಥ ಪರಿಸ್ಥಿತಿ ಇವತ್ತು ಬಂದೈತೆ. ಯಾಕಂದರೆ ಪ್ರತಿಯೊಬ್ಬರು ಸ್ಕೂಲ್ ಮಕ್ಳಿಗೆ ಫೀಸ್ ಕಟ್ಟೋದ್ರಿಂದ ಒಂದು ಮನೆ ಸಂಸಾರ ಸಾಗಿಸೋದಕ್ಕೆ ಬಹುತೇಕ 80% ರೈತರು, ಹಾಲು ಉತ್ಪಾದಕ ಬಂಧುಗಳು ಹೈನುಗಾರಿಕೆಯನ್ನು ನಂಬಿಕೊಂಡಿರೋ ದೆಸೆ. ದಯವಿಟ್ಟು ನಾವೆಲ್ಲರ ಮನವಿ ಒಂದೇ, ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತು ನಮ್ಮ ಒಕ್ಕೂಟದ ಅಧ್ಯಕ್ಷರಲ್ಲಿ ನಮ್ಮದೆಲ್ಲರದ್ದು ಮನವಿ ಏನಂದರೆ, 1 ಲೀಟ್ರಿಗೆ 10 ರೂಪಾಯಿ ಹಾಲಿನ ಬೆಲೆಯನ್ನು ಜಾಸ್ತಿ ಮಾಡಿಕೊಡಿ. ನಮಗೆ ಯಾವುದೇ ಸರ್ಕಾರದ ಸಹಾಯಧನ ಬೇಡ, ಯಾವುದು ರೂಪದಲ್ಲಾದರೂ ಕೊಡಿ. KMF ಇಂದಾದರೂ ಕೊಡಿ, ಬಮೂಲಿಂದಾದರೂ ಕೊಡಿ, ಇಲ್ಲ ಸರ್ಕಾರದಿಂದ ಎಲ್ಲಿ ಕೊಡ್ತಿರೋ ನಮಗೆ ಗೊತ್ತಿಲ್ಲ. 1 ಲೀಟ್ರ್ ಹಾಲಿಗೆ 10 ರೂಪಾಯಿ ರೇಟನ್ನು ಕೊಟ್ಟು ನಮ್ಮ ರೈತರನ್ನ ಉಳಿಸ್ಬೇಕು. ಇವತ್ತು ನೀವೇ ಮುನ್ಸೂಚನೆ ಕೊಟ್ಟಿದ್ದೀರ ಬರಗಾಲ ಬರ್ತಾ ಇದೆ ಅಂತೇಳಿ. ಆ ಬರಗಾಲ ಎದುರಿಸೋದಕ್ಕೆ ನಾವು ಸಜ್ಜಾಗಬೇಕು ಅಂತಂದರೆ, ಇವತ್ತು ನಮಗೆ ನೇರವಾಗಿ ರೈತರಿಗೆ ಖಾತೆಗೆ ಹಣ ಜಮಾ ಆಗ್ತಾ ಇರತಕ್ಕಂಥ ಒಂದು, ಎಲ್ಲಿನೂ ಸಹ ದಲ್ಲಾಳಿಗಳ ಹಾವಳಿ ಇಲ್ಲದೆ ನೇರವಾಗಿ ರೈತರ ಖಾತೆಗೆ ಜಮಾ ಆಗ್ತಾ ಇರತಕ್ಕಂಥ ಒಂದು ವ್ಯವಸ್ಥೆ ಅಂತಿದ್ರೆ ಅದು ಹಾಲು ಉತ್ಪಾದಕ ಸಹಕಾರ ಸಂಘಗಳಲ್ಲಿ, ಬೆಂಗಳೂರು ಡೈರಿ ಇರ್ಬೋದು, KMF ಇರ್ಬೋದು, ಎಲ್ಲ ಕಡೆಯಿಂದನೂ ಸಹ ರೈತರಿಗೆ ನೇರವಾಗಿ ಅವರ ಖಾತೆಗೆ ಹಣ ಜಮಾ ಆಗ್ತಾ ಇರೋದ್ರಿಂದ ರೈತರು ಅದಕ್ಕೆ ಸರ್ಕಾರಕ್ಕೆ ಮತ್ತು ಈ ಒಂದು KMFನ ಎಲ್ಲ ಆಡಳಿತ ಮಂಡಳಿ ಮತ್ತು ಎಲ್ಲ ಒಕ್ಕೂಟಗಳ ಆಡಳಿತ ಮಂಡಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ.